ಒಂದೊಂದೇ ಫುಡ್ ಟ್ರೈ ಮಾಡಿ ಯಾವ ಫುಡ್ ಲಾಸ್ಟಿಗೆ ಅಂತ ಹೇಳ್ತೀನಿ. ಹಾಗೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ. ಈ ಲಾಗಲ್ಲಿ ಏನಂದರೆ ವಿ ವಿ ಪುರಂ ಫುಡ್ ಸ್ಟ್ರೀಟು ಅಂದರೆ ನೀವು ಎಲ್ಲರೂ ಬಂದಿರ್ತೀರ ಮೋಸ್ಟ್ ಆಫ್ ಆಲು. ಸ್ಯಾಟರ್ಡೇ ಸಂಡೇ ನಾರ್ಮಲ್ ರಶ್ ಇರುತ್ತೆ, ಬಟ್ ಈ ಲಾಗಲ್ಲಿ ಏನಂದರೆ ಮಂಡೇ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಯಾಕಂದರೆ ಮಂಡೇ ರಶ್ ಇರುತ್ತೋ ರಶ್ ಇರಲೋ ಜನ ಎಷ್ಟಿರ್ತಾರೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಬನ್ನಿ ಈಗ ಮತ್ತು ಈ ವಿಡಿಯೋದಲ್ಲಿ ಏನಂದರೆ ಯಾವ ಫುಡ್ ಚೆನ್ನಾಗಂತ ನಿಮಗೆ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಫಸ್ಟ್ ಟ್ರೈ ಮಾಡ್ತಿರೋದು ಪಾಸ್ತಾ. ನೋಡಿ ಎಷ್ಟು ಪಾಸ್ತಾಗಳಿದೆ, ಪಾಲಕು, ಚೀಸು, ಪನ್ನೀರು ಮತ್ತು ಡ್ರೈ ಪಾಸ್ತಾ ಎಷ್ಟು ಬಂದಿದೆ. ಪಾಸ್ತಾ ಟೇಸ್ಟ್ ಮಾಡ್ತಿದ್ದೀನಿ. ಪರವಾಗಿಲ್ಲ, ಪಾಸ್ತಾ ಚೆನ್ನಾಗಿದೆ, ತಿನ್ಬೋದು. ನನಗೆ ಫುಲ್ ಟೇಸ್ಟಿ ಅಂತ ಹೇಳಂಗಿಲ್ಲ, ತಿನ್ಬೋದು, ಚೆನ್ನಾಗಿದೆ ಒಂಥರ. ಇವತ್ತು ಮಂಡೇ ಅಲ್ಲ, ಮಂಡೇ ರಶ್ ಇಲ್ಲ ಅಂದ್ಕೊಂಡ್ರೆ ಮಂಡೇನೂ ರಶ್ ಇದೆ. ಸೇಮ್ ಸ್ಯಾಟರ್ಡೇ ಸಂಡೇ ಮಾತ್ರ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ, ಬಟ್ ಮಂಡೇ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ಈಗ ನೆಕ್ಸ್ಟ್ ಬಂದಿರೋದು ಪಾವ್ ಭಾಜಿ ದಿನಕ್ಕೆ. ಪಾವ್ ಭಾಜಿನಾ? ಪಾವಜಿ ಸೂಪರ್. ನೋಡಿ, ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಚೈನೀಸ್ ಫುಡ್ಡು, ಸ್ನ್ಯಾಕ್ಸು ಎಲ್ಲ ರೀತಿ ಫುಡ್ ಸಿಗುತ್ತೆ. ನಿಮಗೆ ಫುಲ್ ಕನ್ಫ್ಯೂಸ್ ಆಗತ್ತೆ ಏನು ತಿನ್ನಬೇಕು ಏನು ಬಿಡಬೇಕಂತ ಇಲ್ಲಿ. ಬಟ್ ಫೇಮಸ್ ಏನಂದರೆ ದೋಸೆ. ಯಾಕಂದರೆ ನೀವು ಹೋಗ್ಬೇಕಾರೆ ದೋಸೆ ಅವರೆಬೇಳೆ ದೋಸೆ ಅಂತ ಕೂಗ್ತಿರ್ತಾರೆ. ಸೊ ಅವರೆಬೇಳೆ ದೋಸೆನ ಟೇಸ್ಟ್ ಮಾಡಿ. ನನಗೇನು ಅಷ್ಟು ಚೆನ್ನಾಗಿ ಅನಿಸಿಲ್ಲ, ಬಟ್ ಓವರ್ ರೇಟೆಡ್ ಅನಿಸುತ್ತೆ. ನೀವು ಒಂದು ಟೈಮ್ ಟೇಸ್ಟ್ ಮಾಡಿ ಬಂದಾಗದು. ಇಷ್ಟೆಲ್ಲ ಟೈಪ್ಸ್ ಇದೆ, ಇಲ್ಲಿ ಯಾವ್ದು ತಿನ್ಬೇಕಂತ ಫುಲ್ಲು ಕನ್ಫ್ಯೂಷನ್, ಯಾವ್ದಂತ ಗೊತ್ತಾಗ್ತಾನೆ ಇಲ್ಲ. ಮೋಮೋ ಪಿಜ್ಜಾ ಆಗಲ್ಲ. ಎಷ್ಟೋ ಹೊತ್ತು ಥಿಂಕ್ ಮಾಡಾದ್ಮೇಲೆ ಈಗ ಮಿಕ್ಸಡ್ ಪ್ಲ್ಯಾಟರ್ ತಗೊಳಕ್ಕೆ ಡಿಸೈಡ್ ಮಾಡಿದ್ದೀನಿ. ಈ ಒಂದು ಮಿಕ್ಸರ್ ಪ್ಲ್ಯಾಟರಿಗೆ ಸೀದಾ 300 ರುಪೀಸು. ಅಂಥದ್ದೇನಿದೆ ಅಂತ ನಿಮಗೆ ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀನಿ. ಇದು ಬೇಬಿ ಕಾರ್ನು, ಇದು ಪನ್ನೀರು, ಇದು ಸಾಲೆಡು, ಇದು ಮಶ್ರೂಮು, ಇದು ಪನ್ನೀರು, ಇದು ಫಸ್ಟ್ ಪೈನಾಪಲ್ ಅಂತದಲ್ಲ, ಇದು ಪೈನಾಪಲ್ಲು, ಮತ್ತು ಇನ್ನೂ ಏನೇನೋ ಇದೆ. ಸೊ ಈಗ ಫಸ್ಟ್ ಬೈಟ್ ಹೆಂಗಿದೆ ಅಂತ ಹೇಳ್ತೀನಿ ನಿಮಗೆ. ಗೈಸ್, ಇಂಟೆ ಬಂದರೆ ಇದನ್ನ ಟೇಸ್ಟ್ ಮಾಡಿ, ಸಖತ್ತಾಗಿದೆ. ಬಾರ್ಬೇಕು ತಾನೇ ಇದು ಬರೀ ವೆಜ್ಜೆಷ್ಟು ಸಿಗೋದು ನಿಮಗೆ. ಸೊ ಇದೊಂಥರ ಟೇಸ್ಟ್ ಸೂಪರಾಗಿದೆ ಅಂತ ಹೇಳ್ಬೋದು. ಸೊ ವಿ ಪುರಂ ಅಂದರೆ ಟೇಸ್ಟ್ ಮಾಡಿ, ಬಟ್ 300 ರುಪೀಸು ಅಷ್ಟೇನು ವರ್ತಿಲ್ಲ ಅಂದರೂ ಕೊಟ್ಟು ತಿನ್ಬೋದು. ಟೇಸ್ಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಈಗ ನೆಕ್ಸ್ಟು ಇನ್ನೊಂದೇನೆಂದರೆ ಇಲ್ಲಿ ಬರೀ ಪ್ಯೂರ್ ವೆಜ್ ಅಷ್ಟೇ ಸಿಗೋದು. ಯಾಕಂದರೆ ದೇವಸ್ಥಾನ ಇದೆಯಲ್ಲ, ನೀವು ನಾನ್ ವೆಜ್ ಅಲ್ಲಿ ಸಿಗೋದೇ ಇಲ್ಲ. ಗೈಸ್, ಇಲ್ಲಿ ಅವರೆಬೇಳೆ ದೋಸೆ ಫುಲ್ ಫೇಮಸ್ ಇದು. ಗೈಸ್, ಈ ಸ್ವೀಟ್ ಒಂದು ಚೆನ್ನಾಗಿದೆ, ಬಂದಾಗ ಟೇಸ್ಟ್ ಮಾಡಿ. ಯಾರು ಹೆಲ್ತ್ ಕಾನ್ಷಿಯಸ್ ಇರ್ತಾರೆ ಅವ್ರು ಮಾತ್ರ ಬೇಡ, ಯಾಕಂದರೆ ಫುಲ್ ಶುಗರ್ ಇದು. ಬಟ್ ಸ್ವೀಟ್ ಮಾತ್ರ ಸಖತ್ತಿದೆ. ವಿ ವಿ ಪುರಂ ಅಂದರೆ ಈ ಬೇಕ್ರಿ ವಿಸಿಟ್ ಮಾಡಿ, ವಿ ಬಿ ಬೇಕ್ರಿ. ಯಾಕಂದರೆ ಫುಲ್ ಫೇಮಸ್ ಬೇಕ್ರಿ ಇದು. ಜನ ಯಾವಾಗಲೂ ಹೆವಿ ರೇಟ್ಸ್ ಇರ್ತಾರೆ ನೋಡಿ, ಯಾವಾಗಲೂ ಜನ ಇರ್ತಾರೆ. ಸೊ ಒನ್ ಟೈಮ್ ವಿಸಿಟ್ ಮಾಡಿ ಬೇಕ್ರಿಗೆ. ಇಲ್ಲ ನೋಡ್ರಿ, ಈಗ ತಿನ್ಕೊಂಡು ಎಲ್ಲ ಹೋಗ್ತಾ ಇದ್ದೀವಿ ನೋಡಿ. ಟೈಮ್ ನೋಡಿ 8:53 ಮಂಡೇ. ಗೈಸ್, ಒಂದು 10 ಫುಡ್ ಐಟಮ್ಸ್ ಟ್ರೈ ಮಾಡಿದ್ದು. ಪಾವ್ ಭಾಜಿ, ದೋಸೆ, ನೆಕ್ಸ್ಟು ತಂದೂರಿ, ಸೊ ಮತ್ತು ಅವರೊಂದು ಸ್ವೀಟ್ ಟ್ರೈ ಮಾಡಿದ್ವಿ. ನಾನು ನಿಮಗೆ ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ, ನೀವು ವಿ ವಿ ಪುರಂ ಅಂದರೆ ಒಂದು ದೋಸೆ ತಿಂದ್ರಿ, ದೋಸೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಸ್ವೀಟ್ ಇದೆ,
ಅದು ಆ ಸ್ವೀಟ್ ನೇಮ್ ಗೊತ್ತಾಗ್ತಿಲ್ಲ ನಿಮಗೆ, ಇಲ್ಲಿ ಹಾಕಿರ್ತೀನಿ ನೋಡಿ. ಆ ಸ್ವೀಟ್ ಟೇಸ್ಟ್ ಮಾಡಿ. ನೆಕ್ಸ್ಟ್ ಪಾವ್ ಬಜ್ಜಿ ಟೇಸ್ಟ್ ಮಾಡಿ. ಅಷ್ಟೇ, ನಾನು ಹೇಳೋದು ಇಷ್ಟೇ ಆ್ಯಕ್ಚುಲಿ. ಇವು 3 ಟೇಸ್ಟ್ ಮಾಡಿ. ಮತ್ತು ಇನ್ನು ಬೇರೆ ಬೇರೆ ಇದೆ. ಸೊ ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸದೇನೋ ಥರ ಟ್ರೈ ಮಾಡ್ತೀನಿ. ಸೊ ಬಾಯ್, ಟೇಕ್ ಕೇರ್.